ಕನ್ನಡ ಬಿಗ್ ಬಾಸ್ ಸೀಸನ್ 12 ಎಲ್ಲರೂ ವೀಕ್ಷಕರು ಕಾದು ಕುಳಿತಿರುವಂತಹ ಕ್ಷಣ ಬಂದೇ ಬಿಟ್ಟಿದೆ. ಸೊ ಇವಾಗ ಯಾರು ವಿನ್ ಆಗ್ತಾರೆ ಅನ್ನೋದೇ ಒಂದು ಕ್ಯೂರಿಯಾಸಿಟಿ. ಸೊ ಎಲ್ಲ ವೀಕ್ಷಕರು ಟಿವಿ ಮುಂದ್ಗಡೆ 6 ಗಂಟೆಯಿಂದ 11 ಗಂಟೆ ತನಕನೂ ಕಾದು ಕುಳಿತಿರ್ತಾರೆ. ಇನ್ನು ಕೆಲವೇ ಗಂಟೆಗಳಲ್ಲಿ ನಿಮ್ಮ ಇಷ್ಟದ ವಿನ್ನರ್ ಯಾರಾಗ್ತಾರೆ ಅಂತ ಹೇಳಿ ನೀವು ನೋಡಬಹುದು. ಮನೆಯೊಳಗಡೆ ಇರುವಂತಹ ಟಾಪ್ 6 ಸ್ಪರ್ಧಿಗಳಿಗೆ ಈಗ ಕ್ಷಣಗಣನೆ ಆರಂಭವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಮನೆಯೊಳಗಡೆ ಇಷ್ಟು ದಿನಗಳ ಕಾಲ ತಮ್ಮ ಒಂದು ಆಟವನ್ನು ಸಂಪೂರ್ಣವಾಗಿ ಆಡಿ ತಾವು ಸಂಪೂರ್ಣವಾಗಿ ಅಲ್ಲಿ ಜೀವಿಸಿ ಈಗ ಹೊರಗಡೆ ಬರುವಂತಹ ಕ್ಷಣ. ಸೊ ಈ ಒಂದು ಕ್ಷಣಕ್ಕೆ ಎಲ್ಲರೂ ಕಾದು ಕುಳಿತಿರ್ತಾರೆ. ಹಾಗೆ ವೀಕ್ಷಕರು ಸಹ ಯಾರು ವಿನ್ ಆಗ್ಬೋದು, ಯಾರು ರನ್ನರ್ ಅಪ್ ಆಗ್ಬೋದು, ಯಾರು ಥರ್ಡ್ ಪ್ಲೇಸಲ್ಲಿ ಬರ್ಬೋದು ಅಂತ ಇದೇ ರೀತಿಯಾಗಿ ಅವರು ಒಂದು ಕ್ಯಾಲ್ಕುಲೇಟ್ ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಟಾಪ್ 6 ಅಲ್ಲಿರುವಂತಹ ಸ್ಪರ್ಧಿಗಳಲ್ಲಿ ಟಾಪ್ 6ನ ಸ್ಪರ್ಧಿ ಯಾರು ಅಂತ ಹೇಳಿ ಗುರುತಿಸಲಾಯಿತು. ಸೊ ಈ ಒಂದು ಟಾಪ್ 6 ಸ್ಪರ್ಧಿಯಾಗಿ ಧನುಷ್ ಅವರು ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಬಂದರು. ಸೊ ಅದೇ ರೀತಿಯಾಗಿ ಟಾಪ್ 6 ಒಳಗಡೆ ಇರುವಂತಹ 6 ಜನ ಸ್ಪರ್ಧಿಗಳಲ್ಲಿ ಒಬ್ಬರು ಹೊರಗಡೆ ಬಂದು ನೆಕ್ಸ್ಟ್ ಉಳಿದಿರೋದು 5 ಮೆಂಬರ್ಸ್. ಸೊ ಆ 5 ಮೆಂಬರ್ಸ್ ಒಳಗಡೆ 5ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ರಘು ಅವರಾಗಿರ್ತಾರೆ. ಸೊ ರಘು ಅವರು ಸಹ ಮನೆಯಿಂದ ಹೊರಗಡೆ ಬಂದಾಯಿತು. ಇವಾಗ ಉಳಿದಿರೋದು ಕೇವಲ 4 ಜನ. ಸೊ ಈ 4 ಜನರಲ್ಲಿ ಯಾರು ಫಸ್ಟ್ ಬರ್ಬೋದು, ಯಾರು ಸೆಕೆಂಡ್ ಬರ್ಬೋದು, ಯಾರು ಥರ್ಡ್ ಬರ್ಬೋದು, ಹಾಗೆ ಫೋರ್ತ್ ಸಹ ಯಾರು ಬರ್ಬೋದು ಅಂತ ಹೇಳಿ ವೀಕ್ಷಕರಲ್ಲಿ ಆ ಒಂದು ತಳಮಳ ಆರಂಭವಾಗಿರುತ್ತೆ. ಯಾಕಂದರೆ ತಮ್ಮ ಇಚ್ಛೆಯ ಒಂದು ಸ್ಪರ್ಧೆಯನ್ನು ಆ ಕಪ್ ಗೆಲ್ಲೋದು ನೋಡೋಕ್ಕೆ ಕಾದು ಕುಳಿತಿರ್ತಾರೆ ಅಂತ ಹೇಳ್ಬೋದು ವೀಕ್ಷಕರು. ಸೊ ಎಲ್ಲರ ಒಂದು ಊಹೆಯ ಪ್ರಕಾರ ಹಾಗೆ ಅವರ ಇಷ್ಟದ ಪ್ರಕಾರ ಈ ಒಂದು ಬಿಗ್ ಬಾಸ್ನ ಜರ್ನಿ ಸಾಗಿ ಹಾಗೆ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಇನ್ನೇನು ಕೆಲವೇ ಗಂಟೆಗಳ ಒಳಗಡೆ ಯಾರು ವಿನ್ ಆಗ್ತಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಅದೇ ರೀತಿಯಾಗಿ ಇವಾಗ 4 ಜನ ಬಿಗ್ ಬಾಸ್ ಮನೆ ಒಳಗಡೆ ಉಳಿದಿದ್ದಾರೆ. ಸೊ ಈ 4 ಜನರ ಜರ್ನಿ ಯಾವ ರೀತಿಯಾಗಿ ಬಂತು, ಅದೇ ರೀತಿಯಾಗಿ ಯಾರು ವಿನ್ ಆಗ್ತಾರೆ ಅಂತ ಹೇಳಿ ಕಾದು ನೋಡಬೇಕು. ಸೊ ಹಾಗೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿಬರ್ತಿರೋ ಹಾಗೆ ಗಿಲ್ಲಿಯವರು ತಮ್ಮ ಒಂದು ಫ್ಯಾನ್ ಫಾಲೋಯಿಂಗ್ಸ್ ಮೂಲಕ ಹೆಚ್ಚಿನ ಓಟ್ಗಳನ್ನು ಗಳಿಸಿರಬಹುದಾ, ಅದೇ ರೀತಿಯಾಗಿ ಇವರ 4 ಜನರ ಮಧ್ಯೆ ಒಂದು ಪೈಪೋಟಿ ಆರಂಭವಾಗಿದೆ ಅಂತಲೂ ಹೇಳ್ಬೋದು. ಯಾಕಂದರೆ ಟಾಪ್ 1ಅಲ್ಲಿ ಬರೋದು ಅಷ್ಟು ಸಹಜವಾದ ಮಾತಲ್ಲ. ಸೊ ಈ ಒಂದು ಟಾಪ್ ವಿನ್ನರ್ ಅಂತ ಹೇಳಿ ಗಿಲ್ಲಿಯವರು ಆಗಬಹುದಾ, ಅದೇ ರೀತಿಯಾಗಿ ಟಾಪ್ 2ಲ್ಲಿ ರಕ್ಷಿತಾ ಅವರು ಬರಬಹುದಾ ಅಂತ ಹೇಳಿ, ಅದೇ ರೀತಿಯಾಗಿ ಈ ಒಂದು ಟಾಪ್ 4 ಮತ್ತು ಟಾಪ್ 3 ಒಳಗಡೆ ಅಶ್ವಿನಿ ಮತ್ತು ಕಾವ್ಯ ಅವ್ರು ಬರಬಹುದಾ. ಸೊ ಈ ಎಲ್ಲವನ್ನು ಕಾದು ನೋಡಬೇಕು. ಸೊ ಈ ಎಲ್ಲವನ್ನು ಕಾದು ನೋಡಬೇಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ನ ವಿನ್ನರ್ ಯಾರಾಗಬಹುದು, ಹಾಗೆ ರನ್ನರ್ ಅಪ್ ಯಾರಾಗ್ಬೋದು, ಹಾಗೆ 3ನೇ ಸ್ಥಾನ ಮತ್ತು 4ನೇ ಸ್ಥಾನದಲ್ಲಿ ಯಾರ್ಯಾರು ಬರಬಹುದು ಅಂತ ಹೇಳಿ ನೀವೆಲ್ಲ ನೋಡ್ಬೋದು. ಸೊ ವೀಕ್ಷಕರೇ, ನಿಮ್ಮ ಪ್ರಕಾರ ಟಾಪ್ ವಿನ್ನರ್ ಯಾರಾಗ್ಬೋದು, ಟಾಪ್ 2 ಹಾಗೆ 3rd ಮತ್ತು 4th ಯಾರ್ಯಾರು ಬರಬಹುದು ಅಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.